ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜಕಾರಣದಲ್ಲಿ ಈಗ ದೆಹಲಿಯ ಚಳಿ ಹೆಚ್ಚಾಗಿದೆ. ಯಾಕಂದ್ರೆ ಸಚಿವ ಸಂಪುಟ ವಿಸ್ತರಣೆಯ ಮಹಾಪರ್ವ ಈಗ ಅಂತಿಮ ಹಂತಕ್ಕೆ ಬಂದು ತಲುಪಿದೆ. ಒಂದೆಡೆ ಮಂತ್ರಿ ಸ್ಥಾನಕ್ಕಾಗಿ 10 ಶಾಸಕರು ದೆಹಲಿಯ ಗಲ್ಲಿಗಳಲ್ಲಿ ಲಾಬಿ ಮಾಡುತ್ತಿದ್ರೆ, ಇನ್ನೊಂದೆಡೆ ಹೈಕಮಾಂಡ್ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋ ಗೊಂದಲದಲ್ಲಿದೆ. ನಾನಾಗಬೇಕು ಮಂತ್ರಿ ಅಂತ ಪ್ರತಿ ಸಮುದಾಯದಲ್ಲೂ 4-5 ಶಾಸಕರು ಕುರ್ಚಿ ಮೇಲೆ ಕಣ್ಣಿಟ್ಟು ಕುಳಿತಿರುವರು. ಇಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಇನ್ಮುಂದೆ ಒಬ್ಬರೇ ಮುಖ್ಯಮಂತ್ರಿ ಇರಲ್ಲ, ಬದಲಾಗಿ 3 DCMಗಳು ಇರ್ತಾರೆ ಅನ್ನೋ ಸುದ್ದಿ ಈಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ 8 ಮಂದಿ ಸೇಫ್ ಆಗಿದ್ರೆ 3 ಮಾಜಿ ಸಚಿವರಿಗೆ ಗೇಟ್ ಪಾಸ್ ನೀಡಲಾಗ್ತಿದೆ ಅನ್ನೋ ಸ್ಫೋಟಕ ಮಾಹಿತಿ ನಮಗೆ ಸಿಗುತ್ತಿದೆ. ಅಷ್ಟಕ್ಕೂ ಮಂತ್ರಿಗಿರಿ ರೇಸ್ನಲ್ಲಿರುವ ಆ ಪ್ರಭಾವಿ ನಾಯಕರು ಯಾರು? MB ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿಗೆ DCM ಪಟ್ಟ ಸಿಗುತ್ತಾ? ಹೈಕಮಾಂಡ್ ಫೈನಲ್ ಮಾಡಿರುವ ಆ ಲಿಸ್ಟ್ನಲ್ಲಿ ಏನಿದೆ? ಇವತ್ತಿನ ಈ ವಿಶೇಷ ವರದಿಯಲ್ಲಿ ನಾವು ಸಂಪುಟ ಸರ್ಕಸ್ನ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಮಿಸ್ ಮಾಡದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹೆಚ್ಚುವರಿ DCM ಸೃಷ್ಟಿ ಮತ್ತು ಸಮುದಾಯದ ಸಮೀಕರಣ. ವೀಕ್ಷಕರೇ, ಕಾಂಗ್ರೆಸ್ ಈಗ 2028ರ ವಿಧಾನಸಭಾ ಚುನಾವಣೆಯನ್ನು ಟಾರ್ಗೆಟ್ ಮಾಡಿದೆ. ಇದಕ್ಕಾಗಿಯೇ ಜಿಲ್ಲಾ ಮತ್ತು ಜಾತಿವಾರು ಸ್ಥಾನ ಹಂಚಿಕೆಗೆ ಹೈಕಮಾಂಡ್ ಮಾಸ್ಟರ್ ಪ್ಲಾನ್ ಒಂದನ್ನು ರೆಡಿ ಮಾಡಿಕೊಂಡಿದೆ. ರಾಜ್ಯ ನಾಯಕರ ಭಾರೀ ಒತ್ತಡಕ್ಕೆ ಮಣಿದಿರುವ ಹೈಕಮಾಂಡ್ ಈಗ ಹೆಚ್ಚುವರಿ DCM ಸ್ಥಾನಗಳ ಬೇಡಿಕೆಗೆ ಅಸ್ತು ಅಂದಿದೆ. ಇದರ ಪ್ರಕಾರ ಕರ್ನಾಟಕಕ್ಕೆ 3 DCMಗಳು ಬರಲಿದ್ದಾರೆ. ದಲಿತ ಕೋಟಾದಲ್ಲಿ ಈಗಾಗಲೇ ಡಾಕ್ಟರ್ G. ಪರಮೇಶ್ವರ್ ಅವರು DCM ಆಗಿದ್ದಾರೆ. ಈಗ ಲಿಂಗಾಯತ ಮತ್ತು OBC ಅಂದರೆ ಅಹಿಂದ ಸಮುದಾಯಕ್ಕೂ DCM ಸ್ಥಾನ ನೀಡಲು ನಿರ್ಧರಿಸಲಾಗಿದೆ. ಲಿಂಗಾಯತ ಕೋಟಾದಲ್ಲಿ MB ಪಾಟೀಲ್ ಅಥವಾ ಈಶ್ವರ್ ಖಂಡ್ರೆ ಅವರಿಗೆ ಚಾನ್ಸ್ ಸಿಗಬಹುದು. ಇನ್ನು OBC ಕೋಟಾದಲ್ಲಿ ಸತೀಶ್ ಜಾರಕಿಹೊಳಿ ಅಥವಾ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಇದರಲ್ಲಿ MB ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿ ಅವರು DCM ಆಗೋದು ಬಹುತೇಕ ಖಚಿತ ಅಂತಾನೆ ಹೇಳಲಾಗ್ತಿದೆ. ಸಂಪುಟದ 8 ಮಂದಿ ಸೇಫ್, ಆ 3ರಿಗೆ ಸಂಕಷ್ಟ. ವೀಕ್ಷಕರೇ, ಈಗಿರುವ ಸಚಿವ ಸಂಪುಟದಲ್ಲಿ ಯಾರು ಉಳಿದುಕೊಳ್ಳುತ್ತಾರೆ ಅನ್ನೋದೇ ದೊಡ್ಡ ಸಸ್ಪೆನ್ಸ್ ಆಗಿದೆ. ಹೈಕಮಾಂಡ್ ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅಂತ ಅನ್ಕೊಂಡಿದ್ರು. ರಾಜ್ಯ ನಾಯಕರು ಮಾತ್ರ ಮತ್ತೆ ಹಿರಿಯರಿಗೆ ಜೈ ಅಂದಿದ್ದಾರೆ. ಈಗ ಸದ್ಯಕ್ಕೆ ಸಿಗುತ್ತಿರುವ ಮಾಹಿತಿಗಳ ಪ್ರಕಾರ 8 ಮಂದಿ ಮಾಜಿ ಸಚಿವರು ಸೇಫ್ ಆಗಿದ್ದಾರೆ. ಯಾರಪ್ಪ ಆ 8 ಜನ ಅಂದರೆ ಶಿವಾನಂದ ಪಾಟೀಲ್, SS ಮಲ್ಲಿಕಾರ್ಜುನ್, ಚೆಲುವರಾಯಸ್ವಾಮಿ, ಶಿವರಾಜ ತಂಗಡಗಿ, B. ನಾಗೇಂದ್ರ, ಜಮೀರ್ ಅಹಮದ್, ಮಂಕಾಳು ವೈದ್ಯ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್. ಇವರು ಮುಂದಿನ ಸಂಪುಟದಲ್ಲೂ ಮುಂದುವರಿಯೋದು ಬಹುತೇಕ ಗ್ಯಾರಂಟಿ ಎನ್ನಲಾಗುತ್ತಿದೆ. ಆದರೆ ಶಾಕಿಂಗ್ ನ್ಯೂಸ್ ಅಂದರೆ 3 ಮಾಜಿ ಸಚಿವರಿಗೆ ಗೇಟ್ ಪಾಸ್ ನೀಡುವ ಸಾಧ್ಯತೆ ಇದೆ. HK ಪಾಟೀಲ್, ಮಧು ಬಂಗಾರಪ್ಪ ಮತ್ತು ಸಂತೋಷ್ ಲಾಡ್ ಈ ಬಾರಿ ಸಂಪುಟದಿಂದ ಹೊರಬೀಳುವ ಲಿಸ್ಟ್ನಲ್ಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಸಮುದಾಯವಾರು ಲಾಬಿ ಮತ್ತು ಪೈಪೋಟಿ. ಮಂತ್ರಿಗಿರಿಗಾಗಿ ನಡೆಯುತ್ತಿರುವ ಲಾಬಿ ಅಂತಿಂತದ್ದಲ್ಲ. ಪ್ರತಿ ಸಮುದಾಯದಲ್ಲೂ ಪೈಪೋಟಿ ಮುಗಿಲು ಮುಟ್ಟಿದೆ. ಒಕ್ಕಲಿಗ ಕೋಟಾ, ಇಲ್ಲಿ 6 ಪ್ರಭಾವಿ ಹೆಸರುಗಳಿವೆ. ಮಾಗಡಿ ಬಾಲಕೃಷ್ಣ, ಚೆಲುವರಾಯಸ್ವಾಮಿ, ಶಿವಲಿಂಗೇಗೌಡ, ಶರತ್ ಬಚ್ಚೇಗೌಡ, M. ಕೃಷ್ಣಪ್ಪ ಮತ್ತು ಆರತಿ ಕೃಷ್ಣ. ಇವರಲ್ಲಿ 3ರಿಗೆ ಸಚಿವ ಸ್ಥಾನ ಸಿಗುವ ಚಾನ್ಸ್ ಇದೆ. ಜೊತೆಗೆ MC ಸುಧಾಕರ್ ಮತ್ತು SR ಶ್ರೀನಿವಾಸ್ ಕೂಡ ಲಾಬಿ ನಡೆಸುತ್ತಿದ್ದಾರೆ. ಇನ್ನು ಲಿಂಗಾಯತ ಕೋಟಾ, ಲಕ್ಷ್ಮಣ ಸವದಿ, ಅಪ್ಪಾಜಿ ನಾಡಗೌಡ, ಮಹಂತೇಶ ಕೌಜಲಗಿ, BK ಸಂಗಮೇಶ್, ಅಶೋಕ ಪಟ್ಟಣ್, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ವಿನಯ್ ಕುಲಕರ್ಣಿ ಕುಟುಂಬ ಅಂತಹ ಘಟಾನುಘಟಿಗಳು ಸಂಪುಟ ಸೇರಲು ಹರಸಾಹಸ ಪಡುತ್ತಿದ್ದಾರೆ. ದಲಿತ ಮತ್ತು ಮುಸ್ಲಿಂ ಕೋಟಾ. ದಲಿತ ಕೋಟಾದಲ್ಲಿ PM ನರೇಂದ್ರ ಸ್ವಾಮಿ, RV ತಿಮ್ಮಾಪುರ್, SN ನಾರಾಯಣ ಸ್ವಾಮಿ ಮತ್ತು HC ಮಹದೇವಪ್ಪ ಅವರ ಹೆಸರು ಕೇಳಿ ಬರ್ತಿದೆ. ಮುಸ್ಲಿಂ ಕೋಟಾದಲ್ಲಿ ಜಮೀರ್ ಅಹಮದ್ ಖಾನ್ ಜೊತೆಗೆ ತನ್ವೀರ್ ಸೇಠ್, NA ಹ್ಯಾರಿಸ್, ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಪೈಪೋಟಿ ನಡೆಸುತ್ತಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ಕರ್ನಾಟಕ ಕಾಂಗ್ರೆಸ್ ಈಗ ಒಂದು ದೊಡ್ಡ ಚದುರಂಗದಾಟಕ್ಕೆ ಸಾಕ್ಷಿಯಾಗಲಿದೆ. ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಈಗಾಗಲೇ 17ರಿಂದ 18 ಸ್ಥಾನಗಳಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಶೀಘ್ರದಲ್ಲಿಯೇ ನಡೆಯುವ ಮತ್ತೊಂದು ಸುತ್ತಿನ ಸಭೆಯಲ್ಲಿ ಉಳಿದ ಸ್ಥಾನಗಳು ಕೂಡ ಅಂತಿಮಗೊಳ್ಳಲಿವೆ. ರಾಜ್ಯಪಾಲರು ರಾಜ್ಯದಲ್ಲಿ ಇಲ್ಲದ ಕಾರಣ ಗುರುವಾರ ಸಂಜೆ ಪಟ್ಟಿ ಬಿಡುಗಡೆಯಾಗಿ ಶುಕ್ರವಾರ ಸಚಿವರ ಪದಗ್ರಹಣ ನಡೆಯುವ ಎಲ್ಲ ಸಾಧ್ಯತೆಗಳು ಇವೆ ಎಂದು ಹೇಳಲಾಗುತ್ತಿದೆ. ವೀಕ್ಷಕರೇ, ಯಾರಿಗೆ ಮಂತ್ರಿಗಿರಿ ಸಿಗುತ್ತೆ?
ಹೈಕಮಾಂಡ್ ಯಾರ ಮೇಲೆ ಒಲವು ತೋರುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಿದೆ. ನಿಮಗೇನನ್ನಿಸುತ್ತೆ? ಹೆಚ್ಚುವರಿ DCM ಮಾಡೋದು ಸರಿಯಾ ಅಥವಾ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆ ಸಿಗಬೇಕಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.